ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಮೊದಲಿಗೆ ಮುರುಗೇಂದ್ರ ಶಿವಯೋಗಿಯ ಕರ್ತೃಗದ್ದಿಗೆಗೆ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಹಾಗೂ ಬಸವ ಜಯಂತಿಯ ಶುಭಾಶಯಗಳನ್ನು ಎಲ್ಲ ಶರಣು ಬಂಧುಗಳಿಗೆ ತಿಳಿಸುತ್ತಾ, ಈಗ ನಮ್ಮ ಹಿರಿಯರಾದ ಯಡ್ರಾಮಿಯ ಹಿರಿಯ ಮುಖಂಡರಾದ ಹಾಗೂ ಉತ್ತಮ ಶಿಕ್ಷಕರಾದಂಥ ಹಿರಿಯ ಮುಖಂಡರಾದಂಥ ಮಹಾಲಿಂಗಪಗೌಡ ಬಂಡೆಪಗೌಡರ್, ನಮ್ಮ ಬಸವೇಶ್ವರ ಕಮಿಟಿಯ ಅಧ್ಯಕ್ಷರು, ಈ ನಮ್ಮ ನಿನ್ನೆ ಒಂದು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಒಂದು ಬಸವ ಉತ್ಸವ ಒಂದು ಸಮಿತಿಯಲ್ಲಿ ನಮ್ಮ ಮಹಾಲಿಂಗಪಗೌಡ ಬಂಡೆಪಗೌಡರು ಇವರನ್ನು ಸಮಾಜಜೀವಿ, ಹಿರಿಯ ಒಂದು ಸಮಾಜಜೀವಿ, ಸಮಾಜ ಕರ್ತು ಅಂತ ಒಂದು ಗುರುತಿಸಿ ಅವರಿಗೆ ಬಸವ ಪುರಸ್ಕಾರ ಒಂದು ಸನ್ಮಾನವನ್ನು ನಿನ್ನೆಯ ದಿನ ಕಲಬುರಗಿಯಲ್ಲಿ ಜಿಲ್ಲಾ ಕನ್ನಡ ಸಾಹಿತ್ಯ ಭವನದಲ್ಲಿ ಹಮ್ಮಿಕೊಂಡಿದ್ದರು. ಅದರ ಪ್ರಯುಕ್ತ ಈ ಒಂದು ನಮ್ಮ ಮಠದಲ್ಲಿ ನಮ್ಮ ಪೂಜ್ಯರ ಆಶೀರ್ವಾದದೊಂದಿಗೆ ಹಾಗೂ ನಮ್ಮ ಬಸವರಾಜ ಹೂಗಾರ್ ಕೋಣಸಿರ್ಸಿಗಿ JDS ಮುಖಂಡರು ಇವರಾದರೂ ಕೂಡ ಈರುವರನ್ನು ಒಂದು ಸನ್ಮಾನ ಕಾರ್ಯಕ್ರಮವನ್ನು ಇವತ್ತು ಬಸವ ಜಯಂತಿ ದಿನ ನಿಮಿತ್ತವಾಗಿ ಹಮ್ಮಿಕೊಂಡಿರುತ್ತಾರೆ. ಅದೇ ಪ್ರಯುಕ್ತ ನಮ್ಮ ಇನ್ನೊಬ್ಬ ಹಿರಿಯರಾದ ಪ್ರಭುಲಿಂಗಯ್ಯ ಹಿರೇಮಠ ಇವರಾದರೂ ಕೂಡ ಒಂದು ಉತ್ತಮ ಶಿಕ್ಷಕ ಅಂತ ಗುರುತಿಸಿ ನಿನ್ನೆ ನಡೆದಂಥ ಕಾರ್ಯಕ್ರಮದಲ್ಲಿ ಅವರನ್ನು ಕೂಡ ಬಸವ ಪುರಸ್ಕಾರ ಒಂದು ಸನ್ಮಾನವನ್ನು ನಿನ್ನೆ ದಿನಕ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಭವನದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಅವರಿಗೂ ಕೂಡ ಪೂಜ್ಯದ ಆಶೀರ್ವಾದ ಹಾಗೂ ಹೀಗೆ ಮತ್ತೆ ನಮ್ಮ ಬಸವರಾಜ ಹೂಗಾರ್ ಅವರು ಕೂಡ ಒಂದು ಸನ್ಮಾನ ಮಾಡ್ತಾ ಇದ್ದಾರೆ. ವೈಯಕ್ತಿಕವಾಗಿ ಅವರು ಈಗ ಸನ್ಮಾನ ಮಾಡಬೇಕಂತ ಕೇಳಿಕೊಂಡು ಎಲ್ಲ ನಮ್ಮ ಪೂಜ್ಯರಿಗೆ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸಿ ಈ ಕಾರ್ಯಕ್ರಮದ ಒಂದು ಹಾಗೂ ಇನ್ನೋರ್ವ ಶರಣು ಬಂದು ನಮ್ಮ ಗುರುಬಸಪ್ಪ ಸಾಹು ಸಣ್ಣಳ್ಳಿ, ನಮ್ಮ ಬಸವೇಶ್ವರ ಕಮಿಟಿಯ ಕಾರ್ಯದರ್ಶಿಗಳು ಆದಂಥ ಇವರಾದರೂ ಕೂಡ ಒಂದು ನಮ್ಮ ಪ್ರಭುಲಿಂಗ ಹಿರೇಮಠ ಅವರಿಗೂ ಕೂಡ ಒಂದು ಸನ್ಮಾನ ಮಾಡಬೇಕಂತ ಈ ನಮ್ಮ ಒಂದು ಶರಣರ ಪರವಾಗಿ ಕೇಳಿಕೊಳ್ಳುತ್ತಾ, ಈ ಒಂದು ಕಾರ್ಯಕ್ರಮದಲ್ಲಿ ಹಿರಿಯರಾದ ಬಸವೇಶ್ವರ ಕಮಿಟಿಯ ಅಧ್ಯಕ್ಷರಂಥ ಮಹಾಲಿಂಗಪಗೌಡ ಬಂಡೆಪಗೌಡರು ಇವರಿಗಾದರೂ ಕೂಡ ನಮ್ಮ ಗುರುಬಸಪ್ಪ ಸಾಹು ಸಣ್ಣಳ್ಳಿ ಅವರು ಸನ್ಮಾನಿಸಬೇಕಂತ ಕೇಳ್ಕೊತಾ ಇದ್ದೀನಿ. ಈ ಒಂದು ಸನ್ಮಾನ ಕಾರ್ಯಕ್ರಮದಲ್ಲಿ ಎಲ್ಲ ಶರಣ ಬಂಧುಗಳನ್ನು ಭಾಗವಹಿಸಿ ಶೋಭೆ ತಂದು ಕೊಟ್ಟಿರ್ತಕ್ಕಂಥ ಎಲ್ಲ ಶರಣ ಬಂಧುಗಳಿಗೆ ಶರಣಾರ್ಥಗಳನ್ನು ಸಲ್ಲಿಸಿ ಈ ಕಾರ್ಯಕ್ರಮಕ್ಕೆ ಮುಕ್ತಾಯ ಕೊಡ್ತಾರೆ.